ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಜಟಾಪಟಿ ಕೂಡ ಒಂದು ಕಡೆ ಮುಂದುವರೆದಿದೆ. ಮತ್ತೊಂದು ಕಡೆ ಇದನ್ನ ಲಾಭ ಮಾಡಿಕೊಳ್ಳುವಂತಹ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಮೂಡಾದಿಂದ ಸಿಎಂ ಪತ್ನಿಗೆ ಬದಲಿ ನಿವೇಶನದ ವಿವಾದ ಬಿಜೆಪಿ ಸರ್ಕಾರದ ಕಾಲದಲ್ಲಿಯೇ ಆಗಿರೋದು ಅಂತೇಳಿ ಸಿಎಂ ಮತ್ತು ಕಾಂಗ್ರೆಸ್ ಸಚಿವರು ಹೇಳ್ತಾ ಇದ್ದಾರೆ. ಬಿಜೆಪಿ ಅವಧಿಯಲ್ಲಿ ಅಕ್ರಮ ಆಗಿದೆ ಎಂಬ ಕಾಂಗ್ರೆಸ್ ಆರೋಪ. ಮೂಡಾ ಪ್ರಕರಣದ ಕಂಪ್ಲೀಟ್ ರಿಪೋರ್ಟ್ ಅನ್ನ ಈಗ ಬಿಜೆಪಿಯ ವರಿಷ್ಠರು ಕೇಳಿದ್ದಾರಂತೆ. ಬಿಜೆಪಿ ಅವಧಿಯಲ್ಲಿ ಏನೆಲ್ಲ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿತ್ತು, ಎಷ್ಟು ನಿವೇಶನಗಳನ್ನ ಹಂಚಿಕೆ ಮಾಡಲಾಗಿದೆ, ವರದಿ ಕೊಡಿ. ಸಿದ್ದು ಕಾಂಗ್ರೆಸ್ ಆರೋಪಕ್ಕೆ ಟಕ್ಕರ್ ಕೊಡಲಿಕ್ಕೆ ಬಿಜೆಪಿಯ ಹೈಕಮಾಂಡ್ ಎಂಟ್ರಿ ಆದಂತೆ ಕಾಣಿಸ್ತಾ ಇದೆ. ನಿನ್ನೆ ಎಚ್.ಡಿ. ಕುಮಾರಸ್ವಾಮಿ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಇದು ಕಾಂಗ್ರೆಸ್ನಲ್ಲಿಯೇ ಇರುವಂತಹ ಕೆಲವರು ಸಿಎಂ ಸಿದ್ದರಾಮಯ್ಯನವರನ್ನ ಸಿಲುಕಿಸಲಿಕ್ಕೆ ಮಾಡಿರುವಂತಹ ಪ್ರಯತ್ನ ಅಂತ ಹೇಳಿ. ಈ ಬೆಳವಣಿಗೆಗಳ ನಡುವೆಯೇ ಈಗ ಬಿಜೆಪಿಯ ವರಿಷ್ಠರು ಇದಕ್ಕೆ ಎಂಟ್ರಿ ಕೊಡ್ತಾ ಇರೋದನ್ನು ನೋಡಿದ್ರೆ ಬಹುತೇಕ ರಾಜ್ಯ ಸರ್ಕಾರಕ್ಕೆ ಈ ಪ್ರಕರಣದಲ್ಲಾಗ್ತಾ ಇರುವಂತಹ ಬೆಳವಣಿಗೆಗಳು ಸಹಜವಾಗಿಯೇ ಸಂಕಷ್ಟವನ್ನು ತಂದೊಡ್ಡುವಂತಹ ಸಾಧ್ಯತೆಗಳು, ಮುನ್ಸೂಚನೆಗಳನ್ನು ಕೊಡ್ತಾ ಇರುವಂಥದ್ದು. ಈಗಾಗಲೇ ಇದೇ ವಿಚಾರಕ್ಕೆ ರಾಜಕೀಯ ಜಟಾಪಟಿ ಕೂಡ ಜೋರಾಗ್ತಾ ಇದೆ. ಹಾಗಾಗಿ ಬಿಜೆಪಿಯ ವರಿಷ್ಠರು ಈ ವರದಿಯನ್ನು ಕೇಳಿರೋದ್ರಿಂದ ಒಂದು ವೇಳೆ ಅವರ ಎಂಟ್ರಿ ಆಗಿದ್ದೇ ಆದರೆ ಇದು ಬೇರೆಯದ್ದೇ ಮಜಲನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಎದ್ದು ಕಾಣಿಸ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರವೀಶ್, ನಿನ್ನೆ ಎಚ್.ಡಿ. ಕುಮಾರಸ್ವಾಮಿ ಅವರ ಹೇಳಿಕೆ, ಈಗ ಬಿಜೆಪಿಯ ವರಿಷ್ಠರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಳಿರುವಂತಹ ವರದಿ, ಇವುಗಳೆಲ್ಲವನ್ನೂ ಕೂಡ ಗಮನಿಸ್ತಾ ಇದ್ರೆ ಈ ವಿಚಾರ ಮತ್ತಷ್ಟು ದೊಡ್ಡದಾಗುವ, ಈ ವಿಚಾರ ರಾಜ್ಯ ಸರ್ಕಾರಕ್ಕೆ ಸಂಕಷ್ಟ ತಂದೊಡ್ಡುವ ಸೂಚನೆಯನ್ನು ಕೊಡ್ತಾ ಇದೆಯಾ ಅಂತ? ಪ್ರೇಮ್, ಖಂಡಿತವಾಗಿ ಕೂಡ. ಯಾಕೆಂದರೆ ಬಿಜೆಪಿ ಸರ್ಕಾರದ ಮೇಲೆ 40% ಕಮಿಷನನ್ನು ಆರೋಪ ಮಾಡಿ ದೊಡ್ಡ ಮಟ್ಟದಲ್ಲೇ ಕಾಂಗ್ರೆಸ್ ಆ ಒಂದು ಸಂದರ್ಭದಲ್ಲಿ ಹೋರಾಟವನ್ನು ಕೂಡ ಮಾಡಿತ್ತು. ಇದು ಬಿಜೆಪಿಯ ಬ್ಯಾಕ್ಡ್ರಾಪ್ ಕೂಡ ಸ್ಪಷ್ಟವಾದ ಕಾರಣವಾಗಿತ್ತು. ಈಗ ಬಿಜೆಪಿ ಸರ್ಕಾರದ ಅವಧಿಯಲ್ಲೇ ಸಿದ್ದರಾಮಯ್ಯ ಅವರ ಪತ್ನಿಗೆ ಆ ಒಂದು 50-50 ಅನುಪಾತದಲ್ಲಿ ಒಂದು ಬದಲಿ ನಿವೇಶನವನ್ನು, ಪರಿಹಾರ ರೂಪದ ನಿವೇಶನ ಕೊಡೋದಕ್ಕೆ ಆರ್ಡರ್ ಮಾಡಿರ್ತಕ್ಕಂಥದ್ರ ಬಗ್ಗೆ ಸಾಕಷ್ಟು ಒಂದು ರೀತಿಯಲ್ಲಿ ಗೊಂದಲಗಳು, ಗದ್ದಲವು ಕೂಡ ಉಂಟಾಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇದನ್ನು ಮಾಡಿರ್ತಕ್ಕಂಥದ್ದು ಬಿಜೆಪಿ ಸರ್ಕಾರ, ನಮ್ಮದು ತಪ್ಪಿಲ್ಲ ಅಂತಲೂ ಕೂಡ ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಜೊತೆಗೆ ಆ ಒಂದು ಕಾಂಗ್ರೆಸ್ಸಿಗರು ಕೂಡ ಈಗಾಗಲೇ ಅದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಹಾಗಾಗಿ ಎಲ್ಲವನ್ನು ಕೂಡ ಅವ್ರು ಮಾಡಿರ್ತಕ್ಕಂಥದ್ದು, ನಾವು ಜಮೀನನ್ನು ಏನು ಕಳ್ಕೊಂಡಿದ್ವಿ ಅದಕ್ಕೆ ಪರಿಹಾರವನ್ನು ಕೂಡ ಕಾನೂನು ಪ್ರಕಾರ ಕೊಟ್ಟಿದ್ದಾರೆ. ಹಾಗಾಗಿ ಅವ್ರು ಮಾಡಿದರೆ ಅವ್ರನ್ನ ಕೇಳಬೇಕು ಅನ್ನೋ ಒಂದು ಕೂಡ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಸಹಜವಾಗಿಯೇ ಬಿಜೆಪಿ ಹೋರಾಟ ಯಾವ ದಿಕ್ಕನ್ನು ಪಡೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಕೆಲವರಲ್ಲಿ ಗೊಂದಲ ಇದೆ. ಕೆಲವರು ಭಾಳ ಫಾಸ್ಟಾಗಿ ಒಂದು ರೀತಿಯಲ್ಲಿ ಅದು ಹೋರಾಟವನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ, ಇನ್ನು ಕೆಲವರು ಸ್ಲೋ ಡೌನ್ ಆಗಿದ್ದಾರೆ. ಇದಕ್ಕೆಲ್ಲ ಏನು ಕಾರಣ ಅನ್ನೋದ್ರ ಬಗ್ಗೆ ಕೂಡ ಸಮಗ್ರವಾದ ರಿಪೋರ್ಟನ್ನು ಬಿಜೆಪಿ ಹೈಕಮಾಂಡ್ ತರಿಸ್ಕೊಂಡಿರ್ತಕ್ಕಂಥದ್ದು. ಯಾಕೆಂದರೆ ಆ ಸಂದರ್ಭದಲ್ಲಿ ಮೂಡಾ ಅಧ್ಯಕ್ಷರಾಗಿರ್ತಕ್ಕಂಥವರು ಬಿಜೆಪಿಯವರೇ, ಜೊತೆಗೆ ಆ ಒಂದು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥವ್ರು ಬಿಜೆಪಿಯವರು, ಅವರು ಬೆಂಗಳೂರು ನಿಂದ ಹೋಗಿದಂಥವ್ರು. ಹಾಗಾಗಿ ಆ ಒಂದು ಉಲ್ಲೇಖ ಅಂದರೆ ಎಸ್.ಟಿ. ಸೋಮಶೇಖರ್ ಆಗಿರ್ಬೋದು, ಪಿ. ರಾಜೀವ್ ಆಗಿರ್ಬೋದು, ಮತ್ತು ಈ ಎಲ್ಲ ವಿಚಾರಗಳೇನಿದೆ ಇದೆಲ್ಲವನ್ನೂ ಕೂಡ ಒಂದು ರೀತಿಯಲ್ಲಿ ರಿಪೋರ್ಟನ್ನು ರೆಡಿ ಮಾಡಿ ಈಗಾಗಲೇ ಹೈಕಮಾಂಡ್ಗೆ ತಲುಪಿಸಿರ್ತಕ್ಕಂಥದ್ದು. ಅಂದರೆ ಇವರ ಕಾಲದಲ್ಲಿ ಈ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ, ಮತ್ತು ಜೊತೆಗೆ ಬೇರೆ ಬೇರೆ ರೀತಿಯ ಬದಲಿ ನಿವೇಶನ ಮತ್ತು ಆ ಒಂದು ಪರಿಹಾರ ರೂಪದ ನಿವೇಶನಗಳಿಗೆ ಅಪ್ರೂವಲ್ ಏನು ಕೊಟ್ಟಿದ್ರು ಅದ್ರ ಬಗ್ಗೆ ಕೂಡ ರಿಪೋರ್ಟ್ ಕೊಟ್ಟಿದೆ. ಅದರ ಆಧಾರದ ಮೇಲೆ ಬಿಜೆಪಿ ತನ್ನ ಹೋರಾಟವನ್ನು ಚುರುಕುಗೊಳಿಸುವಂಥ ಸಾಧ್ಯತೆ ಇರತಕ್ಕಂಥದ್ದು. ಯಾಕಂದರೆ ಬಿಜೆಪಿ ಬಳಿ ಅಧಿಕಾರ ಇಲ್ಲ, ಆ ಕಾರಣಕ್ಕೋಸ್ಕರ ಹೋರಾಟದ ರೂಪುರೇಷವನ್ನು ಒಂದು ರೀತಿ ಮಾಡ್ಕೊಳ್ಳೋದಕ್ಕೆ ಈ ರಿಪೋರ್ಟನ್ನು ತರಿಸ್ಕೊಂಡಿದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ರವೀಶ್ ತಮ್ಮೆಲ್ಲ ಮಾಹಿತಿಗಾಗಿ.